ನಿನ್ನೆ ಒಂದು ಸ್ಪೆಷಲ್ ಕಮೆಂಟ್ ಬಂದಿರುತ್ತೆ. ಇಷ್ಟು ದಿವಸ ನಾನು ವೀಡಿಯೋಸ್ ಮಾಡ್ತಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಅಣ್ಣ ನಾನು ನಿಮ್ಮ ವೀಡಿಯೋಸ್ನ ಡೈಲಿ ನೋಡ್ತೀನಿ, ನಿಮ್ಮ ವೀಡಿಯೋಸ್ ಬಂದ್ಬಿಟ್ಟು ಒಂಥರ ಮೋಟಿವೇಶನಲ್ ಆಗಿರುತ್ತೆ. ಸುಮ್ಮನೆ ಕೂತಿದ್ದವ್ರಿಗೆ ಏನಾದರೂ ಅಚೀವ್ ಮಾಡಬೇಕು ಅಂತ ಅನ್ಸುತ್ತೆ. ನಾನು ಕೂಡ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀನಿ. ನನ್ನ ಇನ್ಸ್ಪಿರೇಷನ್ ಅಣ್ಣ ನೀವು ಅಂತ ಹೇಳ್ಬಿಟ್ಟು ನನಗೆ ಖುಷಿಯಾಗಿದ್ದ ವಿಷಯ ಏನಪ್ಪ ಅಂದರೆ ನನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ತೀನಿ ಅಂದರು. ಗೈಸ್ ಇಲ್ಲಿ ನೋಡಿ, ನೀವು ಇವಾಗಿನ ಜನರೇಷನಲ್ಲಿ ನೀವೇನಾದರೂ ಶೋಕಿ ಮಾಡ್ತಾ ಇದ್ದೀರಾ, ಒಳ್ಳೆ ಡ್ರೆಸ್ ಆಗ್ತಾ ಇದ್ದೀರಾ ಅಂದರೆ ಸೊ ಅದಕ್ಕೂ ಬಂದ್ಬಿಟ್ಟು ಆಡ್ಕೋತಾರೆ ಜನರು. ಏನು ಶೋಕಿ ಮಾಡ್ತಾನೆ ಗುರು, ಹಂಗೆ ಹಿಂಗೆ ಅದಕ್ಕೆ ಇದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡ್ತಾನೆ ಗುರು ಅವನು ಅಂತ. ಅಕಸ್ಮಾತ್ ನೀವು ಅರ್ಧೋಗಿರೋ ಬಟ್ಟೆ ಹಾಕೊಂಡು ಸಿಂಪಲ್ ಆಗಿದ್ದೀರಾ, ನಾರ್ಮಲ್ ಆಗಿದ್ದೀರಾ ಅಂದ್ರೆ ಇವ್ನಿಗೇನ್ ಗುರು ಬಟ್ಟೆಗೆ ಗತಿ ಇಲ್ವಾ ಅಂತ ಹೇಳ್ತಾರೆ. ಅದೇ ಚೆನ್ನಾಗಿ ತಿನ್ಬಿಟ್ಟು ಸ್ವಲ್ಪ ದಪ್ಪಕ್ಕಾಗಿ ಇದ್ಬಿಟ್ರೆ ಇವ್ನೇನ್ ಗುರು ಹಿಂಗ್ ತಿಂತಾನೆ, ಇಷ್ಟು ತಪ್ಪ ಅವನೇ ಅಂತ ಹೇಳ್ಕೊತಾರೆ. ಅದೇ ಸಣ್ಣಕ್ಕಿದ್ರೆ ಇವ್ನಿಗೇನ್ ಗುರು ತಿನ್ನಕ್ ಗತಿ ಇಲ್ವಾ ಅಂತ ಹೇಳ್ತಾರೆ. ಸೊ ನೀವು ಒಳ್ಳೇದ್ ಮಾಡಿದ್ರು ಕೆಟ್ಟದ್ ಮಾಡಿದ್ರು ನೆಗೆಟಿವ್ ಮಾತಾಡೋರು ಇದ್ದೇ ಇರ್ತಾರೆ. ಸೊ ನನ್ನ ವಿಡಿಯೋಸ್ ಎಲ್ಲ ನೋಡಾದ್ಮೇಲೆ ನಿಮ್ಗೆ ಏನ್ ಅನಿಸ್ತದೋ ಬಿಡ್ತದೋ ಗೊತ್ತಿಲ್ಲ, ಬಟ್ ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ನಿಮ್ ಕಣ್ ಮುಂದೆ ಈ PC ಏನಿದೆ ಆಲ್ಮೋಸ್ಟ್ 4 ಲಕ್ಷ ವರ್ತ್ ಇರೋ PC ಫುಲ್ ಸೆಟಪ್ ಸೇರ್ಬಿಟ್ಟು ಹೇಳ್ತಿರೋದು. ನಾನು ತಗೊಂಡಿರೋದು EMI ಅಲ್ಲಿ ತಿಂಗಳ 11,000 ಚಿಲ್ಲರೆ ಕಟ್ಟಬೇಕು. ಆದ್ರೂ ಕೂಡ ಕಟ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ. ನನ್ನ ಬಗ್ಗೆ ನಿಮ್ಗೆ ಗೊತ್ತು, ನಾನೊಬ್ಬ ಮಿಡಲ್ ಕ್ಲಾಸ್ ಬಾಯ್. ನಾವು ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ಕೊಂಡಿರೋದು, ತೋಟ ಕೆಲಸ ಮಾಡ್ಕೊಂಡು ಅದರಲ್ಲಿ ಬಂದಿರೋ ಅಮೌಂಟ್ನೆಲ್ಲ ಸೇವಿಂಗ್ಸ್ ಮಾಡಿ ಗ್ಯಾಜೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ಸೋಷಿಯಲ್ ಮೀಡಿಯಾಗೆ ಎಂಟ್ರಿ ಕೊಟ್ಟಿದ್ದೀನಿ ಅಷ್ಟೇ. ಇದೆಲ್ಲ ಮಾಡ್ತಿರೋದು ನನ್ನ ಮೇಲೆ ನನಗೆ ನಂಬಿಕೆ ಇದೆ, ಏನಾದರೂ ಅಚೀವ್ ಮಾಡ್ತೀನಿ ಅನ್ನೋ ಉದ್ದೇಶ ಇಟ್ಕೊಂಡು. ಲೈಫಲ್ಲಿ ಸಕ್ಸಸ್ ಆಗಿ ತೋರಿಸ್ತೀನಿ, ಅಮ್ಮನ್ನ ರಾಣಿಯಂಗೆ ನೋಡ್ಕೋತೀನಿ. ಒಂದಲ್ಲ ಒಂದ್ ದಿವಸ ಸ್ವಂತ ಮನೆ ದೊಡ್ಡದಾಗಿ ಕಟ್ಬಿಟ್ಟು ಆ ಮನೇಲಿ ಅಮ್ಮಂಗೆ ಕೂರಿಸ್ಬಿಟ್ಟು ನೋಡಮ್ಮ ನಿನ್ ಕನ್ಸನ್ನ ನನ್ಸ್ ಮಾಡಿದೀನಿ, ಸ್ವಂತ ಮನೆ ಅಂತಿದ್ದಲ್ಲ ನೋಡು ಅಂತೀನಿ. ನಿಮ್ಗೆಲ್ಲ ನಾನು ಏನಕ್ಕೆ ಮೋಟಿವೇಶನ್ ಕೊಡ್ತಾ ಇದ್ದೀನಿ ಅಂದ್ರೆ, ನನ್ನ ಎಷ್ಟು ಜನ ಫಾಲೋ ಮಾಡ್ತೀರಾ ಅಷ್ಟು ಜನರನ್ನು ನಾನು ಯಾವತ್ತೂ ಫಾಲೋವರ್ಸ್ ತರ ಟ್ರೀಟ್ ಮಾಡಿಲ್ಲ, ನನ್ನ ಫ್ಯಾಮಿಲಿ ಮೆಂಬರ್ ತರ ಟ್ರೀಟ್ ಮಾಡಿದ್ದೀನಿ. ಸೊ ನನಗೇನೋ ನಂಬಿಕೆ ಇದೆ ನಾನು ಲೈಫಲ್ಲಿ ಸಕ್ಸಸ್ ಆಗ್ತೀನಿ ಅಂತ. ಬಟ್ ನನ್ನ ಫಾಲೋ ಮಾಡ್ತಿರೋ 70-80% ಆಡಿಯನ್ಸ್ ಮಿಡಲ್ ಕ್ಲಾಸ್ ಜನರೇ. ಸೊ ನೀವುಗಳು ಕೂಡ ಲೈಫಲ್ಲಿ ಸಕ್ಸಸ್ ಆಗಬೇಕು ಅನ್ನೋದೇ ನನ್ನ ಆಸೆ. ಇನ್ನು ತುಂಬಾ ವರ್ಷ ಟೈಮ್ ಇದೆ. ಸೊ ನಾನು ಅವಾಗ ಮಾಡ್ತೀನಿ ಇವಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ಕೊಂಡು ಟೈಮ್ ಮಾತ್ರ ವೇಸ್ಟ್ ಮಾಡಕ್ ಹೋಗ್ಬೇಡಿ. ನಾಳೆಯಿಂದನೇ ನೀವು ಏನ್ ಮಾಡಬೇಕು ಅನ್ಕೊಂಡಿದ್ದೀರಾ ಅದ್ರ ಕಡೆ ಸ್ವಲ್ಪ ಟೈಮ್ ಜಾಸ್ತಿ ಕೊಡಿ, ಎಲ್ಲ ಒಳ್ಳೇದಾಗುತ್ತೆ. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.